ಏನೇ ಹೇಳ್ತಾ ಇದೀಯಾ? ಹೌದು ಮೀನಾಕ್ಷಿ, ಪ್ರಿಯಾ ಜೊತೆ ರಾಘವ್ ಎರಡನೇ ಮದುವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ಪ್ರಿಯಾ ಸಹ ಒಪ್ಪಿದಾಳೆ. ಪ್ರಿಯಾ ತುಂಬಾ ಚಿಕ್ಕ ಹುಡುಗಿ ಆಗಲ್ವಾ? ವಯಸ್ಸಲ್ಲಿ ಚಿಕ್ಕವಳಾಗಿರ್ಬೋದು, ಆದ್ರೆ ಪ್ರೀತಿ ಮಮತೆ ತೋರಿಸೋದ್ರಲ್ಲಿ ತಾಯಿ ಸ್ಥಾನಕ್ಕೆ ಸರಿಯಾದವಳು. ಲಕ್ಷ್ಮಿ, ನಾನು ಹೀಗೆ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡ. ನನಗೇನೋ ನಿನ್ನ ನಿರ್ಧಾರ ಸರಿ ಅನ್ನಿಸ್ತಾ ಇದೆ. ನೀನೇನೇ ಹೇಳಿ, ಪ್ರಿಯಾ ತುಂಬಾ ಚಿಕ್ಕ ಹುಡುಗಿ. ಈ ಮದುವೆ ಬೇಡ ಕಣೆ. ಕೊನೆವರೆಗೂ ನಾನೇ ಮಕ್ಕಳನ್ನ ನೋಡ್ಕೋತೀನಿ. ಈ ಮದುವೆ ಪ್ರಯತ್ನನ ಬಿಟ್ಬಿಡೆ. ಈಗಲೂ ಹೇಳು ಮೀನಾಕ್ಷಿ, ನೀ ನನ್ನ ಸ್ನೇಹಿತೆ ಆಗದೆ ರಾಘವ್ ಹೆಂಡತಿ ಆಗಿರ್ತೀನಿ ಅಂದ್ರೆ ಈ ಕ್ಷಣನೇ ಕಣ್ಮುಚ್ಕೊಂಡು ಒಪ್ಕೋತೀನಿ. ಅದು ಸಾಧ್ಯನೇ ಇಲ್ಲ. ಹಾಗಾದ್ರೆ ಈ ಮದುವೆ ಖಂಡಿತ ನಡೆಯುತ್ತೆ. ಇದಕ್ಕೆ ರಾಘವ್ ಒಪ್ಕೋತಾರೆ ಅಂತ ಅನ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ನೀನೇ ತನ್ನ ಸರ್ವಸ್ವ ಅನ್ಕೊಂಡಿರೋ ರಾಘವ್ ಇನ್ನೊಂದು ಹುಡುಗಿ ಜೊತೆ ಸಂಸಾರ ಮಾಡೋದಕ್ಕೆ ಒಪ್ಕೋತಾರೆ ಅಂತ ಹೇಗೆ ಅನ್ಕೋತ್ಯಾ? ಅವ್ರ ಕನಸಲ್ಲೂ ಇದಕ್ಕೆ ಒಪ್ಪಲ್ಲ ಅನ್ನೋದು ನನಗೆ ಗೊತ್ತು. ಆದ್ರೆ ಅವ್ರನ್ನ ಹೇಗೆ ಒಪ್ಪಿಸ್ಬೇಕು ಅನ್ನೋದು ನನಗೆ ಗೊತ್ತು. ಲಕ್ಷ್ಮಿ, ನೀನು ಹುಚ್ಚು ಪ್ರಯತ್ನ ಮಾಡೋಕೆ ಹೊರಟಿದ್ಯಾ? ಏನೇ ಆಗಿರ್ಲಿ, ಈ ಮದುವೆ ನಡಿಬೇಕು, ನಡೆಯತ್ತೆ. ರಾಘವನ್ನ ಒಪ್ಪಿಸ್ಬೇಕು ಅನ್ನೋದು ಈಗ ಸಮಸ್ಯೆನೇ ಅಲ್ಲ. ಅವ್ರಿಗಿಂತ ಮೊದಲು ಅನಿ, ಐಶು, ಅದಿತಿ ಇವ್ರು ಒಪ್ಬೇಕು. ಇವ್ರು ಒಪ್ಪದೇ ಇದ್ರೇನೆ ಸಮಸ್ಯೆ. ಹೇಗೆ? ಮೀನಾಕ್ಷಿ, ಮಕ್ಕಳು ಯಾವುದೇ ಬದಲಾವಣೆ ಆದ್ರೂ ಪ್ರೀತಿ ಅಂತ ತೋರಿಸಿದ್ರೆ ಒಪ್ಕೋತಾರೆ. ಆದ್ರೆ ಪ್ರೀತಿ ತೋರಿಸೋ ತಾಯಿನೇ ಬದಲಾದ್ರೆ ರಂಪಾಟ ಮಾಡ್ತಾರೆ. ಅದನ್ನ ಅವರು ಖಂಡಿತ ಒಪ್ಕೊಳ್ಳಲ್ಲ. ಹಾಗೇನಾದ್ರೂ ಆದ್ರೆ ನಾಳೆ ನನ್ನ ಸ್ಥಾನಕ್ಕೆ ಬರೋಣ ಧಿಕ್ಕರಿಸೋಕೆ ಶುರು ಮಾಡ್ತಾರೆ. ನೀನು ಹೇಳ್ತಿರೋದು ನನಗೆ ಒಂದು ಅರ್ಥ ಆಗ್ತಿಲ್ಲ. ಮೀನಾಕ್ಷಿ, ಈಗ ಮನೆಯಲ್ಲಿ 2 ಮಕ್ಕಳು ಇರ್ತಾರೆ. ಚಿಕ್ಕ ಮಗುನ ನಾವು ತುಂಬಾ ಮುದ್ದು ಮಾಡ್ತಾ ಇರ್ತೀವಿ. ಆದ್ರೆ ಚಿಕ್ಕ ಮಗುನ ಮುದ್ದು ಮಾಡುವಾಗ ದೊಡ್ಡ ಮಗುಗೆ ಹೊಟ್ಟೆ ಉರಿ, ಕೋಪ ಬರುತ್ತಲ್ವಾ? ಇಂಥ ಒಂದು ಚಿಕ್ಕ ಬದಲಾವಣೆನೇ ಸಹಿಸ್ಕೊಳ್ದೇ ಇರೋರು ಅಂಥದ್ರಲ್ಲಿ ತಾಯಿ ಅನ್ನೋ ದೊಡ್ಡ ಬದಲಾವಣೆನ ಮಕ್ಕಳು ಹೇಗೆ ಸಹಿಸ್ಕೊತಾರೆ? ಅದಕ್ಕೆ ಅದಿತಿ, ಅನಿ, ಐಶು ಒಪ್ಪಿದ್ರೆ ಈ ಮದುವೆ ನಡೆದ ಹಾಗೆ. ಅದಿತಿ ತಿಳುವಳಿಕೆ ಇರೋ ಹುಡುಗಿ, ಅವಳು ಒಪ್ಪಿದ್ರೆ ಅವಳೇ ಹೋಗಿ ರಾಘವನ್ನ ಒಪ್ಪಿಸ್ತಾಳೆ. ಇದು ನಡೆಯುತ್ತೆ ಅನ್ಕೊಂಡಿದ್ಯಾ? ಖಂಡಿತ ನಡೆಯುತ್ತೆ ಮೀನಾಕ್ಷಿ, ಆ ನಂಬಿಕೆ ನನ್ನಲ್ಲಿದೆ. ಆದರೆ ಈಗ ಮೊದಲು ಅದಿತಿನ ಒಪ್ಪಿಸ್ಬೇಕು.